2,01,277 ಮತದಾರರು ಇದ್ದು ಅದರಲ್ಲಿ 1,63,326 ಮತದಾರರು ಡಿಜಿಟೈಸ್ ಆಗಿದ್ದಾರೆ. ಅಂದ್ರೆ ನಮಗೆ ಪಟ್ಟಿಯಲ್ಲಿ ಸಿಕ್ಕಿ ಅವ್ರನ್ನ ಮ್ಯಾಪ್ ಮಾಡಿ ನಾವು ಅವ್ರದ್ದು EFs ನ ಕಲೆಕ್ಟ್ ಮಾಡ್ಕೊಂಡಿದೀವಿ. ಉಳಿದ 37,948 ಮತದಾರರು ನಮಗೆ ASDDO ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದಾರೆ. ಸೊ ಅದರಲ್ಲಿ 5,587 ಡೆತ್ ಕೇಸಸ್, ಅನ್ಟ್ರೇಸಬಲ್ ಆರ್ ಆಬ್ಸೆಂಟ್ 9,712, ಪರ್ಮನೆಂಟ್ಲಿ ಶಿಫ್ಟೆಡ್ 18,776, ಈಗಾಗಲೇ ಬೇರೆ ಕಡೆ ಎನ್ರೋಲ್ ಆಗಿರೋರು 3,490, ಇತರೆ ಕಾರಣಗಳಿಂದ 383. ಸೊ ಇಷ್ಟು ಜನ 37,948 ಜನ ನಮ್ಮ ಮತದಾರರ ಪಟ್ಟಿಯಿಂದ, ಮೂಲ ಮತದಾರರ ಪಟ್ಟಿಯಿಂದ ನಮಗೆ ಅವರು ಡಿಲೀಟ್ ಆಗ್ತಾರೆ. ತದನಂತರ ನಮ್ಮಲ್ಲಿ ನೋ ಮ್ಯಾಪಿಂಗ್ ಆಗಿದ್ದದ್ದು 10,785, ಹಾಗೆ ಅನಾಮಲೀಸ್ ಅಂತ ಉಳ್ಕೊಂಡಿದ್ದು ನಮ್ಮ ಈಚ್ BLO ಆ್ಯಪ್ ಅಲ್ಲಿ 16,479. ಸೊ ಒಟ್ಟಾರೆ 27,264 ಜನರ ಪ್ರಸ್ತುತ ಯಾವ PSL ಅವ್ರು ವೋಟ್ ಮಾಡೋಕ್ಕೆ ಅವೈಲೇಬಲ್ ಇದ್ದಾರೆ, ಅವ್ರು ಇಷ್ಟಪಡ್ತಾರೆ, ಅವರ ಇಚ್ಛೆನ ಪಡ್ಕೊಂಡು ಹಿಯರಿಂಗ್ ಮಾಡ್ತೀವಿ. ಇದಕ್ಕೆ ನಾವು 20 ಜನ ಅಡಿಷನಲ್ AEROs ನಾವು ನೇಮಕ ಮಾಡ್ಕೊಂಡಿದೀವಿ. ಎಲ್ಲರೂ ತಾಲೂಕು ಮಟ್ಟದ ಅಧಿಕಾರಿಗಳು ಇರ್ತಾರೆ. ಸೊ ಅವ್ರಿಗೆ ಆದಂತಹ ಒಂದು ಚೇಂಬರ್, ಒಂದು ಆಫೀಸ್ ಸೆಟಪ್ ಮಾಡಿ ಸುಮಾರು ಬೇರೆ ಬೇರೆ ಅಂದ್ರೆ ಗ್ರಾಮ ಪಂಚಾಯತಿ ರೂರಲ್ ಸೈಡ್ ಅಲ್ಲಿ ನಮ್ಮ ಪಂಚಾಯತ್ ಆಫೀಸ್ಗಳಲ್ಲೇ ಕುತ್ಕೊಳ್ತಾರೆ ಅಡಿಷನಲ್ AEROs. ಟೌನ್ ಪ್ರದೇಶದಲ್ಲಿ ಎಲ್ಲಿ ನಮಗೆ ಎಕ್ಸೆಸ್ ಈ 27,000 ಜನ ಎಲ್ಲಿ ಕಾನ್ಸಂಟ್ರೇಟ್ ಆಗಿದಾರೋ ಆ PS ಗಳ ಹತ್ರಕ್ಕೆ ಒಂದು ಚೇಂಬರ್ ಮಾಡಿ ಅಡಿಷನಲ್ AERO ಅಂತ ಕೂರಿಸಿ ಅವ್ರನ್ನ ಹಿಯರಿಂಗ್ ಮಾಡಕ್ಕೆ ಶುರು ಮಾಡ್ತೀವಿ. ಸೊ ಪ್ರಾಸೆಸ್ ಬಂದು 24ನೇ ತಾರೀಕಿಂದ ಶುರು ಆಗುತ್ತೆ. ಡ್ರಾಫ್ಟ್ ರೋಲ್ ಆದ ಫಸ್ಟ್ ವೀಕ್ ನಂತರ ನಾವು ಶುರು ಮಾಡಕ್ಕೆ ನಮ್ಗೆ ಆದೇಶಗಳಿವೆ. ಸೊ ಅಲ್ಲಿಂದ ನಾವು ಪ್ರತಿ ಒಂದು ಫಸ್ಟ್ ಡೇ ಇಂದ ನೋಟಿಸ್ ಇಶ್ಯೂ ಮಾಡಿ 7 days ಪೀರಿಯಡ್ ಒಳಗೆ ಅವ್ರಿಗೆ ರೀಚ್ ಆಗಿ ಅವ್ರು ಮತ್ತೆ ನಮ್ಮಲ್ಲಿ ಬಂದು ಅವ್ರ ಏನ್ ಮಾಹಿತಿ ಕೊಡ್ತಾರೋ ಅದನ್ನ ತಗೊಂಡು ಅಡಿಷನಲ್ AEROs ಸ್ಪೀಕಿಂಗ್ ಆರ್ಡರ್ ಮಾಡ್ತಾರೆ. ಆ ಆದೇಶದ ಪ್ರಕಾರ ಅವರ ಮತದಾರರ ಪಟ್ಟಿಯಲ್ಲಿ ಅಡಿಷನ್ ಮಾಡ್ಕೊಳ್ಳೋಕೆ ನಮ್ಗೆ ಅವಕಾಶ ಇರುತ್ತೆ. ಸೊ ಇದರಲ್ಲಿ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ನಾವು ನಿಮಗೆ ನೋಟಿಸ್, ನಮ್ಮ ಈ ಪ್ರತಿ BLO ತಮಗೆ ನೋಟಿಸ್ ತಲುಪಕ್ಕೆ ಪ್ರಯತ್ನ ಮಾಡ್ತಾರೆ. 1 ಸಲ 2 ಸಲ 3 ಸಲ ವಿಸಿಟ್ ಮಾಡ್ತಾರೆ. ಸೊ ಇದು ಯಾವ್ದಾದ್ರು ಟೈಮಲ್ಲಿ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ನೀವು PS ಗೆ ವಿಸಿಟ್ ಮಾಡ್ಬೋದಾಗಿರುತ್ತೆ. ಸೊ ನಿಮ್ಮ BLOಗೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಇಷ್ಟು ಜನದ್ದು ಹಿಯರಿಂಗ್ ಆಗಿ ತದನಂತರ ನಾವು ಅದನ್ನ ಫೈನಲ್ ರೋಲ್ ಅಲ್ಲಿ ಈಗ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಅವಕಾಶಗಳಿರುತ್ತೆ. ಮತ್ತೆ ಈಗ ಒಂದು ಮತಗಟ್ಟೆಯಲ್ಲಿ ಅವರು ಇದ್ದಾರೆ, ಬಟ್ ಅವರು ಇನ್ನೊಂದು ಮತಗಟ್ಟೆಗೆ ಹೋಗ್ಬೇಕು ಅನ್ಕೊಂಡಿದ್ದಾರೆ, ಆರ್ ಅಲ್ಲಿ ಮ್ಯಾಪ್ ಆಗಿಲ್ಲ, ಈ ತರ ಬಿಟ್ಟೋಗಿರೋ ಕೇಸಸ್ಗಳು ಏನಾದ್ರು ಇತ್ತು ಅಂದ್ರೆ ಹೊಸ ಫಾರ್ಮ್ 6 ತಗೊಂಡು ಅವರು ನಮಗೆ ಮತ್ತೆ ಅಡಿಷನ್ ಮಾಡ್ಕೊಳ್ಳೋಕೆ ಅವಕಾಶಗಳಿದೆ. ಇದೀಗ ಬರೀ 2 ಮತದಾರರ ಪಟ್ಟಿ ಮಾತ್ರ ಆಗಿರೋದ್ರಿಂದ ಕೊನೆ ಪಟ್ಟಿ ಬರೋದ್ರ ಅಂತ್ಯ ಮತದಾರ ಪಟ್ಟಿ ಬರೋದ್ರೊಳಗೆ ಏನೇ ನಿಮ್ಗೆ ಚೇಂಜಸ್ ಬೇಕಿದೆಯೋ ಅಷ್ಟು ಚೇಂಜಸ್ಗೆ ನಮ್ಗೆ ನೀವು ಮಾಹಿತಿ ಕೊಟ್ಟಲ್ಲಿ, ಸರಿಯಾದ ಮಾಹಿತಿ ತಮ್ಮ ಮುಖಾಂತರ ನಮ್ಗೆ ತಲುಪಿದ್ದಲ್ಲಿ ನಾವು ನಿಮ್ಮನ್ನ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡೋದಕ್ಕೆ ಏನು ಸಹಕಾರ ಮತ್ತೆ ಕ್ರಮ ಕೈಗೊಳ್ಬೇಕು ಅಷ್ಟು ತಗೊಳ್ತೀವಿ ಅಂತ ಹೇಳ್ತೀವಿ. ಈಗ ನಾವು ನಮಗೆ 14,000 ಪೆನ್ಷನ್ ಡೌಟ್ಫುಲ್ ಪೆನ್ಷನರ್ಸ್ ಏನಿತ್ತು ಅಲ್ಲ, ಅದು ನಾವೀಗ ವೆರಿಫೈ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಸೊ ನಿನ್ನೆಯಿಂದ ಎಕ್ಸಸೈಸ್ ಶುರು ಮಾಡಿದ್ದೀವಿ. ನಿನ್ನೆ ವಾರ್ಡ್ ನಂಬರ್ 3 ಮತ್ತೆ ವಾರ್ಡ್ ನಂಬರ್ 4 ಅಲ್ಲಿ ನಾವು ನಮ್ಮ ತಂಡದೊಂದಿಗೆ ಅಲ್ಲಿ ತಲುಪಕ್ಕೆ ಟ್ರೈ ಮಾಡಿದ್ದೀವಿ. ಇಲ್ಲೇನು ನಮ್ಮ ತಾಲೂಕು ಆಫೀಸ್ಗೆ ಬರಬೇಕಾಗಿತ್ತು ನಿಮ್ಮ ಮಹಜರ್ ವರದಿಗೋಸ್ಕರ, ಇನ್ನೊಂದು ದಾಖಲಾತಿಗಳು ಸಲ್ಲಿಸೋದಕ್ಕೋಸ್ಕರ ನಮ್ಮ ತಂಡನೇ ಒಂದು 5-6 ಜನ ತಂಡ ನಿಮ್ಮ ವಾರ್ಡ್ಗಳಿಗೆ ಕಳಿಸ್ತಾ ಇದೀವಿ. ಪ್ರಮುಖವಾಗಿ ಟೌನ್ ಅಲ್ಲಿ ಜಾಸ್ತಿ ಜನ ಸಸ್ಪೆಂಡ್ ಆಗಿರೋದ್ರಿಂದ ಟೌನ್ ಪ್ರದೇಶಗಳಿಗೆ ಕಳಿಸ್ತಾ ಇದೀವಿ. ಸೊ ನಿಮ್ಮ ಹತ್ರ ಇರುವಂತಹ ದಾಖಲಾತಿಗಳು ಏನಿದೆ ಅಷ್ಟನ್ನು ನೀವು ಸಬ್ಮಿಟ್ ಮಾಡಿ ನಿಮ್ಮ ವಾರ್ಷಿಕ ಆದಾಯನ 32,000ಕ್ಕಿಂತ ಕಡಿಮೆ ಮಾಡೋ ಅವಕಾಶ ಇದ್ದಲ್ಲಿ ನಮ್ಮ ತಂಡ ಅಲ್ಲೇ ನಿಮ್ಗೆ ಪ್ರಾಸೆಸ್ ಮಾಡಿ ಮುಂದಿನ ಕ್ರಮಕ್ಕೆ ನಾವು ಸರ್ಕಾರದ ಹಂತಕ್ಕೆ ನಾವು ವರದಿ ಕೊಡ್ತೀವಿ. ಅದು ಸರ್ಕಾರದ ಹಂತದಲ್ಲಿ ಅದು ರನ್ ಮಾಡಕ್ಕೆ ಅವಕಾಶ ಇದೆ ಅಂದಲ್ಲಿ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಇವತ್ತು ವಾರ್ಡ್ ನಂಬರ್ 5, 6 ನಡೀತಾ ಇದೆ. ಸೊ ಇದೇ ರೀತಿ ಎಲ್ಲ ವಾರ್ಡ್ಗಳಲ್ಲೂ ಇನ್ನೂ ಒಮ್ಮೆ ಎಲ್ಲ 35 ವಾರ್ಡ್ಗಳಲ್ಲೂ ಮುಗಿದ ನಂತರ ಮತ್ತೊಮ್ಮೆ ನಮ್ಮ ತಂಡ ವಿಸಿಟ್ ಮಾಡುತ್ತೆ. ಅವಾಗ ನಿಮ್ಮಲ್ಲಿ ಯಾವ್ದಾದ್ರು 1-2 ಬಿಟ್ಟು ಹೋಗಿದ್ರೆ ಖಂಡಿತ ನೀವು ಮತ್ತೆ ನಮ್ಮಲ್ಲಿ ರಿಪೋರ್ಟ್ ಮಾಡ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತೀವಿ. ಈ ಅವಕಾಶನ ನಮ್ಮ ಸ್ಟಾಫ್ ಅವೈಲೇಬಲ್ ಇಲ್ಲ, ಸಿಗೋದಿಲ್ಲ ನಿಮ್ಮ ಕೈಗೆ ಅನ್ನೋದಕ್ಕೋಸ್ಕರನೇ ನಿಮ್ಮ ಮನೆ ಹತ್ರಕ್ಕೆ ಅವ್ರನ್ನ ಕಳ್ಸಿಕೊಡ್ತಾ ಇದೀವಿ. ದಯವಿಟ್ಟು ಈ ಅವಕಾಶನ ಸದುಪಯೋಗ ಮಾಡಿಕೊಂಡು ಪೆನ್ಷನ್ ಪ್ರಾಬ್ಲಮ್ನ ಆದಷ್ಟು ಬೇಗ ಸಾಲ್ವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ.